ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಕೇಳಿ, ಶೋ ಮ್ಯಾನ್ ಪ್ರೇಮ್ ಡೈರೆಕ್ಷನ್ ಮಾಡಿರುವ ಫಿಲ್ಮ್. ಹೆವಿ ಬಡ್ಜೆಟ್ಟು, ದೊಡ್ಡ ತಾರಾಗಣ, ಹಳೆ ಕಾಲದ ಬೆಂಗಳೂರು ಸೆಟ್ಟು, ಹೀಗೆ ಸಿನಿಮಾದಲ್ಲಿ ಅನೇಕ ಸಂಗತಿಗಳು. ಆದರೆ ಧ್ರುವ ಸರ್ಜನೆಗೆ ಮತ್ತೊಂದು ಹಿನ್ನಡೆ. ರವಿಚಂದ್ರನ್, ರಮೇಶ್ ಲುಕ್ ಆ್ಯಂಡ್ ಸ್ಟೈಲ್ ಡಿಫ್ರೆಂಟ್ ಇದೆ. ಹ್ಯೂಮರಸ್ ಆಗಿರುವ ರವಿಚಂದ್ರನ್ನ ನೋಡುವುದೇ ಒಂದು ಚಂದ. ರವಿಶಂಕರ್ ಫಿಲ್ಮ್ನ ಫ್ಲಾಶ್ ಬ್ಯಾಕ್ ಹೇಳುತ್ತಾರೆ. ಸಂಜಯ್ ದತ್ ಕುಸ್ತಿಪಟು ಮತ್ತು ವಿಲನ್. ಶಿಲ್ಪಾ ಶೆಟ್ಟಿ ಕೂಡ ವಿಲನ್ ರೋಲ್ ಮಾಡಿದ್ದಾಳೆ. ಇನ್ನೂ ಅಚ್ಚರಿ ಎಂದರೆ ರಮೇಶ್ ಕೂಡ ಕ್ಲೈಮ್ಯಾಕ್ಸ್ ನಲ್ಲಿ ಡಿಫರೆಂಟ್ ಟರ್ನ್ ತೆಗೆದುಕೊಳ್ಳುತ್ತಾರೆ. ಇದು ಪ್ರಾರಂಭ, ಇನ್ನು ಫಿಲಿಂ ಬಾಕಿ ಇದೆ. ಫಿಲಿಂ ಸ್ಟೋರಿ ವೆರಿ ಸಿಂಪಲ್, ಬಟ್ ನರೇಶನ್ನೇ ತುಂಬಾ ಕಾಸ್ಟ್ಲಿ. KVN ಬ್ಯಾನರ್. ರೇಷ್ಮಾ ನಾಣಯ್ಯ ಎಕ್ಸಲೆಂಟ್ ರಗಡ್ ಆಕ್ಟಿಂಗ್, ತುಂಬಾ ಸ್ಪೋರ್ಟಿವ್ ಸ್ಪಾರ್ಕ್ ತರಹದ ಪಾತ್ರ. ಕ್ಲೈಮ್ಯಾಕ್ಸ್ ವರೆಗೂ ಧ್ರುವ ಸರ್ಜಾ ಸಿಂಪಲ್ ಆಕ್ಟಿವ್ ಬಾಯ್. ಸಂಜಯ್ ದತ್ತನ್ನ ಎದುರು ಹಾಕಿಕೊಳ್ಳುವವರೆಗೆ ಎಲ್ಲರನ್ನು ಮಚ್ಚಿನಲ್ಲಿ ಕೊಚ್ಚಿ ಕೊಚ್ಚಿ ಹಾಕುವ ರಕ್ತಪಾತ. ಸಾಂಗ್ಸ್ ಸೂಪರ್. ಶಿವನೇ ನಿನ್ನ ಅಟ್ಟಬಲ್ಲವ್ರು ಯಾರ್ಯಾರೋ. ಡ್ಯಾನ್ಸ್ಗೆ ಕೌಂಟ್ಲೆಸ್ ಅನ್ನುವಷ್ಟು ಸಹನರ್ತಕರು. ಆಗಿನ ಕಾಲದ ಶರ್ಟು ಪ್ಯಾಂಟು, ಆಗಿನ ಕಾಲದ ಬಸ್ಸು ಕಾರು ಮಾರ್ಕೆಟು ಎಲ್ಲ ಓಕೆ, ಆದರೆ ಇವೆಲ್ಲ ನೋಡುಗರ ಗಮನ ಸೆಳೆಯುವುದಿಲ್ಲ. ಹಲವು ದೃಶ್ಯಗಳಲ್ಲಿ ಬಹಳಷ್ಟು ಜೂನಿಯರ್ ಆರ್ಟಿಸ್ಟ್ ಜಮಾಯಿಸಿರುತ್ತಾರೆ. ಆರ್ಟ್ ಡೈರೆಕ್ಟರ್ ಶ್ರಮ ಪ್ರೇಕ್ಷಕರಿಗೆ ತಲುಪದೆ ಹೋಯಿತಾ? ಧ್ರುವ ಸರ್ಜನ ಡೆಡಿಕೇಶನ್ನು ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ, ಅಥವಾ KD2 ನಲ್ಲಿ ಇದಕ್ಕಿಂತಲೂ ಸ್ಟ್ರಾಂಗ್ ಕತೆ ಸ್ಕ್ರಿಪ್ಟ್ ಇದೆನಾ? ಕಾಲಭೈರವ ಎಲ್ಲಿಯವ? KD2 ನಲ್ಲಿ ಕಾಲಭೈರವನ ಅಬ್ಬರ ಇರುತ್ತಾ, ಅಥವಾ KD ಜೊತೆ ಸಪೋರ್ಟ್ಗೆ ನಿಲ್ಲುತ್ತಾನ? ಫಿಲಿಂ ಮುಗಿಯಿತಾ ಅಂತ ಅನ್ನುವಷ್ಟರಲ್ಲೇ ಸುದೀಪ್ ಎಂಟ್ರಿ. ಆಗ ಫಿಲ್ಮ್ನ ತೂಕ ಇನ್ನೂ ಹೆಚ್ಚಾಗುತ್ತದೆ. ಅದ್ದೂರಿ ಮೇಕಿಂಗು ಇಡೀ ಸಿನಿಮಾ ಸೆಟ್ಟಿಂಗ್ನಲ್ಲೇ ನಡೆಯುತ್ತದೆ, ಆದರೆ ಕತೆ ಇನ್ನೂ ಗಟ್ಟಿಯಾಗಬೇಕಾಗಿತ್ತು ಅಂತ ಅನಿಸುತ್ತದೆ. ನೋಡಬೇಕು KD2 ನಲ್ಲಿ ಮತ್ತೆ ಯಾವ ಲೋಕವನ್ನ ಸೃಷ್ಟಿ ಮಾಡುತ್ತಾರೆ ಪ್ರೇಮ್ ಎಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್.